ಅಷ್ಟನ್ನು ಕೂಡ ಮತ್ತೆ ವಾಪಸ್ ತಗೊಬೇಕು. ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು. ಆಗ ನಾವು ಕ್ಲೀನ್ ಅಂತ ಅವ್ರನ್ನ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗ್ತೈತೆ. ಇದು ನಮ್ಮ ಆಗ್ರಹ. ಕೇಳಪ್ಪ ಈಗ ಅಲ್ಲ, ಒಂದೊಂದೇ ಕೇಳ್ಬಿಡು. ಎರಡನೇದು ಇನ್ನೊಬ್ರು ಕೇಳಲಿ. ಇವಾಗ ಒಂದು ಕೇಳು, ಫಸ್ಟ್ ಹೇಳು. ಯಾವುದೇ ಹೇಳ್ದಲ್ಲ, ಅದು ಭಾಳ ಇಂಪಾರ್ಟೆಂಟ್. ಅದೇ ಕೇಳು. ಹಾಂ, ಹೌದು, ಕರೆಕ್ಟಾಗಿ ಕೇಳಿದ್ದೀರಾ. ನನ್ನೇ ಕೇಳಿರೋದು ಒಳ್ಳೇದಾಯಿತು. ಈಗ ನಮ್ಮ ರೋಡ್ ಕ್ಲಿಯರೆನ್ಸ್ ಎಲ್ಲ ಯಾರು ಮಾಡಿಕೊಡ್ತಾ ಇದ್ದಾರೆ? ಉಪಮುಖ್ಯಮಂತ್ರಿಗಳು ತಾನೇ. ನಾವು ಹೋದ ಕಡೆ ಎಲ್ಲ ಮುಂಚೆ ಹೋಗಿ ಕ್ಲಿಯರ್ ಮಾಡಿಕೊಡ್ತಾವ್ರಲ್ಲ. ಹಾಂ, ಜನಾಂದೋಲನ ಹೆಸರಲ್ಲಿ ಬೆನಿಫಿಟ್ ಯಾರಿಗೆ? ಸಿದ್ದರಾಮಯ್ಯ ಬಿದ್ದರೆ ಬೆನಿಫಿಟ್ ಹೂ ಈಸ್ ದ ಬೆನಿಫಿಷರಿ? ನ್ಯಾಚುರಲ್. ನಾವಲ್ಲ, ಆರ್ ಅಶೋಕ್ ಅಲ್ಲ, ಇನ್ನೊಬ್ಬರಲ್ಲ, ಯಾರೂ ಅಲ್ಲ. ಆರ್ ಅಶೋಕು ಅಲ್ಲ, ಅಶ್ವಥ್ ನಾರಾಯಣ ಅಲ್ಲ, ಇವರು ಅಲ್ಲ, ಬೆಲ್ಲದ್ದು ಅಲ್ಲ, ಯಾರೂ ಅಲ್ಲ. ಅಲ್ಲಲ್ಲ, ನಾವು ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ 136 ಸೀಟ್ ಕೊಟ್ಟು. ಒಳ್ಳೆ ಸರ್ಕಾರ ಕೊಡಿ, ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀರಿ ಅಂತ. ಅವ್ರ ಪಾರ್ಟಿಯಲ್ಲೇ ಗೊಂದಲ ಐತೆ. ಆ ಗೊಂದಲನ ನಿವಾರಣೆ ಮಾಡ್ಗಂಡ್ಲಿ ಅವರು. ನಾವೇನು ಬೀಳಿಸೋ ಅಂಥ ಒಂದು ಎಲ್ಲ ನೋಡಿದ್ದೀರಾ? ಬರೀ ಅವರೇ ಮಾತಾಡ್ತಾ ಇದ್ದಾರೆ. ಯಾರಾನ MLAಗಳು, ಕಾಂಗ್ರೆಸ್ MLAಗಳು ಎಲ್ಲನ ಒಟ್ಟಿಗೆ ಸೇರಿ ನಾವು ಪಾರ್ಟಿ ಬಿಡ್ತೀರಿ ಅಂತ ಎಲ್ಲನ ಹೇಳಿದಾರಾ? ಇಲ್ಲ. ಹಂಗೆ ನಮ್ಮದೇನು ಅವ್ರ ಸರ್ಕಾರನ ಅವರೇ ಬೀಳಿಸ್ತಾರೆ ಹೊರತು ನಾವೇನು ಬೀಳಿಸೋ ಅಂಥ ಕೆಲಸ ನಮ್ಮ ಹತ್ರ ಇಲ್ಲ. ಎರಡನೇ ಪ್ರಶ್ನೆ ಹೇಳ್ಕೇಳಿ. ವೆರಿ ಗುಡ್, ವೆರಿ ಗುಡ್. ಮೊದಲು 21 ಹೋದರು, ಈಗ 108 ಅಂದಿದ್ದಾರೆ. ನನಗೆ 308 ಹಂಗೆ ಹೋಗಲಿ. ನಾನು ನಿಮ್ಮ ಮುಖಾಂತರ ಕಾಂಗ್ರೆಸ್ ಅವ್ರು ಕೇಳೋಕ್ಕೆ ಪ್ರಶ್ನೆ ಒಂದೇ. ಆಯ್ತಪ್ಪ, 108 21 ಹಗರಣ ಐತೆ ಅಂದ್ರಲ್ಲ. ನಾವೀಗ ನಿಮ್ಮ ಹಗರಣಗಳನ್ನೆತ್ಕೊಂಡು ಪಾದಯಾತ್ರೆ ಮಾಡ್ತಾಯಿದ್ದೀರಿ, ವಿಧಾನಸಭೆ ಒಳಗಡೆ ಹೋರಾಟ ಮಾಡಿದ್ದೀರಿ, ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ದೀರಿ. ನಾವು ಸರ್ಕಾರದಲ್ಲಿದ್ರಿ, BJP ಸರ್ಕಾರದಲ್ಲಿತ್ತು 4 ವರ್ಷ. ನೀವಾಗ ವಿರೋಧ ಪಕ್ಷದ ನಾಯಕರಾಗಿದ್ದರು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಲ್ಲ ವಿರೋಧ ಪಕ್ಷದಲ್ಲಿದ್ದರು. ಏನು ಮಣ್ಣು ತಿಂತಾ ಇದ್ರಿ ಅವಾಗ? ನಿಮಗೆ ವಿರೋಧ ಪಕ್ಷದ ಜನ ಕೊಟ್ಟಿದ್ದೇನಕ್ಕೆ? ಸರ್ಕಾರ ಮಾಡೋ ಅಕ್ರಮಗಳೆಲ್ಲ ಎತ್ತಿಳಿಬೇಕು ಅಂತ. ಯಾರು ಒತ್ತಡ ಹಾಕಿ, ಯಾರು ಬಾಯಿ ಮುಚ್ಚಿಸಿದ್ರು ನಿನಗೆ? ಯಾರು ಬಾಯಿ ಮುಚ್ಚಿ? ಅವಾಗ ಹೇಳ್ಬೇಕಾಗಿತ್ತಲ್ಲ ನೀವು. ಈಗ ನಿಮ್ಗೆ ಆಪಾದನೆ ಬಂದಿದೆ, ಪಾದಯಾತ್ರೆ ಐತೆ, ಕತ್ತಿಗೆ ಬಂದಿದೆ, ಅದಕ್ಕೆ ಬೇರೆಯವ್ರ ಮೇಲೆ ಬಡ್ದು ತೋರಿಸ್ತೀರಾ. ನೀವು ವಿರೋಧ ಪಕ್ಷದ ಇದ್ದಾಗ ಯಾಕೆ ಹೇಳಿಲ್ಲ? ಯಾರು ಬಾಯಿ ಮುಚ್ಚಿದ್ರು? ಅದು ನಮ್ಮ ಪ್ರಶ್ನೆ. ಅವಾಗ ಏನು ಮಾಡ್ತಾಯಿದ್ರು? ಎಣದ್ದೋ ಪಿಚಾಚಿದೋ ಏನನ ಆಗಲಿ, ನೀವು ಅವಾಗ ಏನು ಮಾಡ್ತಾಯಿದ್ರಿ? ಪೇ ಸಿ ಎಮ್ ಮಾಡಿ ನಮ್ಮೇಲೆ ಆಯೋಗ ನೇಮಕ ಮಾಡಿದ್ರಲ್ಲಪ್ಪ. 3 ತಿಂಗಳ ಒಳಗಾಗಿ ಇದೆಲ್ಲವನ್ನು ತನಿಖೆ ಮಾಡಿ ವರದಿ ಕೊಡುವುದು ಅಂತ ನ್ಯಾಯಾಂಗ ಆಯೋಗ ಮಾಡಿದ್ರಿ. 14 ತಿಂಗಳಾಯ್ತಲ್ಲಪ್ಪ, ಯಾಕೇನು ಬರಲಿಲ್ಲ? ಅಲ್ಲ, ತಾಳ ಒಂದು ಉತ್ತರ ಕೊಟ್ಬಿಡೋಕೆ ಆ ಥರ ಬೇಡ, ನಾನು ಇರ್ತೀನಿ ನಿಮ್ಮಿಂದನೇ. ನೀವೇ ಕೇಸಲ್ಲಿ ಸಿಕ್ಕಾಕೊಂಬಿಟ್ರಿ. ಇವಾಗ ನಮ್ಮ ಮೇಲೆ 40% ಅಂತ ಹಾಕಿ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ. ರಾಹುಲ್ ಗಾಂಧಿ ಬೇಲಲ್ಲಿದ್ದಾರೆ ನಮ್ಮ ಕೇಸಲ್ಲಿ. ಈ 40%ಅಲ್ಲಿ ರಾಹುಲ್ ಗಾಂಧಿ ಬೇಲಲ್ಲಿದ್ದಾರೆ, ಸಿದ್ದರಾಮಯ್ಯ ಬೇಲಲ್ಲಿದ್ದಾರೆ, DK ಶಿವಕುಮಾರ್ ಬೇಲಲ್ಲಿದ್ದಾರೆ. ಈಗ ಹೋಗಿ ಕೋರ್ಟಲ್ಲಿ ನಿಂತಿದ್ರು. ಸುಳ್ಳು ಆಪಾದನೆ ಅಂತ ಹೇಳ್ಬಿಟ್ಟು ನಾವು ಹಾಕಿದ್ದೀರಿ, ಬೇಲ್ ತಗೊಂಡಿದ್ದಾರೆ. ನಾಚಿಕೆ ಆಗ್ಬೇಡವ ನಿಮಗೆ ನಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ? 14 ತಿಂಗಳಾಗೈತಲ್ರಿ, ಇನ್ನು ಎಷ್ಟು ದಿನ ಬೇಕು ನಿಮಗೆ ತನಿಖೆ ಮಾಡೋಕ್ಕೆ? ನಿಮ್ಮದೇ ಸರ್ಕಾರ, ನಿಮ್ಮದೇ ಪೊಲೀಸು, ನಿಮ್ಮದೇ ಆಯೋಗ ಎಲ್ಲ ಮಾಡಿದ್ದೀರಲ್ಲ. ಯಾಕೆ ಮಾಡಿಲ್ಲ? ನೀವೇ ಬೇಲಲ್ಲಿದ್ದೀರಲ್ಲ ಈ ಕೇಸಲ್ಲಿ, ನಾವಲ್ಲ. ನೀವೇ ಬೇಲಲ್ಲಿದ್ದೀರಲ್ಲ. ಕೇಳೋಕ್ಕೇನು ನೈತಿಕ ಅಧಿಕಾರ ಇದೆ? ಹೇಳಪ್ಪ. ಒಬ್ಬೊಬ್ರು ತಾಳಪ್ಪ ಕೇಳಿ ಆರಾಮಾಗಿ ನೀವೇ. ಹಾಂ, ಅಲ್ಲ ಅವರೇನೋ ವಾಲ್ಮೀಕಿ ಅಂದರು. ನೋಡಿ, DK ಶಿವಕುಮಾರ್ ಫ್ಲೋರಲ್ಲಿ ನಿಂತ್ಕೊಂಡು ಹೇಳಿದ್ರು. ಒಂದು ಕಡೆ SIT ಕೊಟ್ಟಿದ್ದಾರೆ ತನಿಖೆಗೆ. SIT, ED ಈ ಕರ್ನಾಟಕದ ಇತಿಹಾಸದಲ್ಲಿ ಒಂದೇ ಕೇಸ್ಗೆ 3 ತನಿಖೆ ಯಾವತ್ತೂ ಆಗಿಲ್ಲ. CBI ಇಷ್ಟು ತನಿಖೆ ಮಾಡ್ತಾ ಇದೆ.
ಫ್ಲೋರಲ್ಲಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು? ತಪ್ಪೇ ಆಗಿಲ್ಲ, ಆ್ಯಸ್ ಎ ಕಾಂಗ್ರೆಸ್ ಪ್ರೆಸಿಡೆಂಟ್, ಆ್ಯಸ್ ಎ ಮೆಂಬರ್ ನಾನು ಹೇಳ್ತಾ ಇದ್ದೀನಿ ತಪ್ಪೇ ಆಗಿಲ್ಲ ಅಂತ ಹೇಳಿದ್ರು. ಏನು ಮೆಸೇಜು ನೀವು? ತನಿಖಾ ಆಯೋಗಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ? SIT ಪೊಲೀಸರಿಗೆ ಏನೋ ಮೆಸೇಜ್ ಕೊಡ್ತಾ ಇದ್ದೀರಾ? ಯಾಕಂದ್ರೆ ನಿಮ್ಮ ಹತ್ರ ಟ್ರಾನ್ಸ್ಫರ್ಗೆ ಬರಬೇಕಲ್ಲ, ಅವ್ರು ನಿಂತ್ಕೊಬೇಕಲ್ಲ ಇಲ್ಲೇ ಕೈ ಕಟ್ಕೊಂಡು. ನೆನ್ನೆನೂ ಕೂಡ PSI ಯಾರೋ ಹೇಳಿದ್ರು, PSI ಹಗರಣ BJಪಿಯವರು ನುಂಗ್ಬಿಟ್ರು BJಪಿಯವರು ಅಂದ್ರಿ. ತನಿಖೆ ನಡೀತಾ ಇದೆಯಲ್ಲಪ್ಪ, PSIಯಲ್ಲಿ ನುಂಗ್ದವ್ರ ಹೆಸರು ಬಂತಲ್ಲ ಇವಾಗ. ಯಾರು 30 ಲಕ್ಷ 40 ಲಕ್ಷ MLA ಕೇಳಿದ್ರಲ್ಲ ಕಾಂಗ್ರೆಸ್, ಓಡೌಟವರಲ್ಲ ತಪ್ಪಿಸ್ಕೊಂಡು ಹೋಗಿ ಸಿದ್ದರಾಮಯ್ಯನ ಮನೆಯಲ್ಲೇ ಕೂತಿದಾರಲ್ಲ. ಒಬ್ಬ ಅಪರಾಧಿ ಸಿದ್ದರಾಮಯ್ಯನಲ್ಲಿ ಮನೆ ಕೂತಿದ್ದಾರೆ ಅಂದರೆ, ಸಿದ್ದರಾಮಯ್ಯ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನ್ಯಾಯ ಎಲ್ಲಿಗೆ ಹೋಗಬೇಕು? ಅದರಿಂದ ಈ ನ್ಯಾಯಾಂಗ ಇದೆಲ್ಲ ಮಾಡಿದಾರಲ್ಲ ಆಯೋಗ, ಅದರಿಂದ ಏನೂ ಸತ್ಯ ಹೊರಬರಲ್ಲ. ಈಗ ವಾಲ್ಮೀಕಿ ಹಗರಣದಲ್ಲಿ ED ಅವ್ರು ಬಂದಿದ್ದಾರೆ, ದುಡ್ಡು ಸೀಸ್ ಮಾಡಿದ್ದಾರೆ, ED ಅವ್ರು ಪ್ರೆಸ್ ರಿಲೀಸ್ ಮಾಡಿದ್ದಾರೆ, ಈ ದುಡ್ಡನ್ನು ಎಲೆಕ್ಷನ್ಗೆ ಬಳಕೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ರು. ಬೆದರಿಕೆ ಮಾಡಿದ್ರೆ ಕೋರ್ಟಲ್ಲಿ ಇರ್ತೈತಲ್ಲ. ಹೇಳ್ತಾರೆ. ನಾನು ಮೊನ್ನೆ ಪೊಲೀಸವ್ರಿಗೆ ಬಂದಿದ್ರು, ಯಾರೋ ನನ್ನ ಹತ್ರ ಭೇಟಿ ಮಾಡೋಕ್ಕೆ, SP ಬಂದಿದ್ದರು. ನಾನು ಕೇಳಿದೆ, ಯಾರಾನ ನಿಮ್ಮ ಹತ್ರ ಕಳ್ಳ ಬಂದ್ಬಿಟ್ಟು ನಾನು ಮಾಡಿದ ನಿಜ ಅಂತ ಒಪ್ಕೊಂಡಿದ್ದ? ಸರ್ ನಾನು ಸರ್ವಿಸಲ್ಲಿ ಒಂದು 500 ಕೇಸ್ ನೋಡಿದ್ದೀನಿ, ಒಬ್ಬನೂ ಒಪ್ಕೊಂಡಿಲ್ಲ ಸರ್ ಅಂತ. ಇವ್ರು ಒಪ್ಕೊತಾರಾ?